ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ತಡ ಮಾಡಿದಿರ ವೀಡಿಯೋಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಇವಾಗ ನಾನು ಗೆಟ್ ರೆಡಿ ವಿತ್ ಮೀನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಡೋಕ್ಕೆ ಜಾಗ ಇಲ್ದಿರ ಯೋಚನೆ ಮಾಡ್ತಾ ಇದ್ದೆ ಎಲ್ಲಿ ಇಡಲಿ ಅಂತ. ಅಂತೂ ಇಂತೂ ಅದಕ್ಕೊಂದು ಜಾಗ ಸಿಕ್ಕಾಯಿತು. ಅದಕ್ಕೆ ಮೊಬೈಲ್ ತೊಗೊಂಡು ನೀಟಾಗಿ ಎಲ್ಲಿಡಬೇಕೋ ಆ ಜಾಗದಲ್ಲಿ ಫಿಕ್ಸ್ ಅಂತೂ ಮಾಡಿಬಿಟ್ಟೆ. ಕ್ವಿಕ್ಕಾಗಿ ಲೈಟ್ ಮೇಕಪ್ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಹಚ್ಕೊಳ್ತಾ ಇರೋದು ಬಂದುಬಿಟ್ಟು ಸನ್ಸ್ಕ್ರೀನ್ ನಮ್ಮ ಸ್ಕಿನ್ನಿಗೆ ತುಂಬಾ ಇಂಪಾರ್ಟೆಂಟು. ಸನ್ಸ್ಕ್ರೀನ್ ಸಣ್ಣಿದ್ದಾಗೆ ಅಪ್ಲೈ ಮಾಡಬೇಕಂತ ಏನೂ ಇಲ್ಲ. ಸನ್ಸ್ಕ್ರೀನ್ ಮನೇಲಿದ್ದಾಗೂ ನೀವು ಹಚ್ಕೊಂಡ್ರೆ ನಿಮಗೆ ತುಂಬ ಬೆನಿಫಿಟ್ ಇರುತ್ತೆ. ಬೆನಿಫಿಟ್ಸ್ನ ವಿಚಾರ ಮಾತಾಡ್ತಾ ಹೋದರೆ ಬ್ಲೆಂಡಿಂಗ್ ಕೂಡ ಒಂದು. ಬ್ಲೆಂಡಿಂಗ್ ಎಷ್ಟು ಮಾಡ್ತೀವೋ ಅಷ್ಟು ನಮ್ಮ ಫೇಸಲ್ಲಿ ಬೇಸ್ ಹಾಗೆ ಕುಳಿತುಕೊಳ್ಳುತ್ತೆ ಮತ್ತು ಪ್ಯಾಚಿ ಕೂಡ ಬರಲ್ಲ. ನಾವು ಮೇಕಪ್ ಮಾಡೋದ್ರಿಂದ ಮೇಕಪ್ ಅಂತ ಅಂದರೆ ನೀವು ತುಂಬ ಹೈಫೈ ಆಗಿ ಮದುವೆ ಥರ ಮಾಡ್ತೀವಿ ಅಂತ ಅಲ್ಲ. ಮೇಕಪ್ ಅಂದರೆ ಲೈಟ್ ಮೇಕಪ್. ನೀವು ಯಾವುದೇ ಫೌಂಡೇಶನ್ ಅಪ್ಲೈ ಮಾಡಿದ್ರೂ ಕೂಡ ಅದು ಪ್ಯಾಚಿ ಬರಬಾರ್ದು ಅಂತ ಹೇಳಿದ್ರೆ ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್, ಟೋನರ್ ಸಹಿತ ನೀವು ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು ಲಿಪ್ ಬಾಂಬು ಅಷ್ಟೇ. ನೀವು ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆನೇ ಅಪ್ಲೈ ಮಾಡಿದಾಗ ಪ್ಲಂಪಿ ಫೀಲ್ ನಿಮಗೆ ಕೊಡ್ತಾ ಹೋಗುತ್ತೆ. ಮಾಯ್ಶ್ಚರೈಸರ್ ಕೂಡ ತುಂಬಾ ಮುಖ್ಯ. ಮಾಯ್ಶ್ಚರೈಸರ್ ಕೂಡ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಇದು ಕೂಡ ಒಂದು ಬೇಸ್. ಈ ಎರಡನ್ನೂ ನೀವು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಫೌಂಡೇಶನ್ ಬೇಸ್ ಏನಿದೆ ಅದು ನೀಟ್ ಆ್ಯಂಡ್ ಫೈನ್ ಆಗಿ ಕೂತ್ಕೊಳ್ಳುತ್ತೆ. ನೀವು ಯಾವುದೇ ಥರ ಬಿಸಿಲಿಗೆ ಹೋದ್ರೂ ಅಷ್ಟೇ ನಿಮಗೆ ಯಾವುದೇ ಥರ ಸನ್ ಟ್ಯಾನ್ ಆಗುವ 90% ಕಡಿಮೆ ಆಗ್ತಾ ಹೋಗುತ್ತೆ. ಇದು ಒಂದೇ ದಿನ ಮಾಡಿಕೊಂಡ್ರೆ ಸಾಲದು. ಡೈಲಿ ರೊಟೀನಲ್ಲಿ ನಿಮ್ಮ ಫೇಸಿಗೆ ಹೈಡ್ರೇಷನ್ ತುಂಬ ಮುಖ್ಯ. ಚೆನ್ನಾಗಿ ನೀರನ್ನು ಸಹಿತ ಕುಡಿತಾ ಬರಬೇಕು. ನಾವು ಮೇಕಪ್ ಮಾಡ್ಕೊಂಡಿದ್ದೀವಿ ಅಂದರೆ ಸಾಲದು. ಮೇಕಪ್ ಜೊತೆಗೆ ನೀವು ನಿಮ್ಮ ಬಾಡಿನ ಹೈಡ್ರೇಟ್ ಮಾಡಲಿಕ್ಕೆ ನೀವು ನೀರು ಕೂಡ ತುಂಬಾ ಅವಶ್ಯಕತೆ ಇದೆ. ನೆಕ್ಸ್ಟ್ ಫೌಂಡೇಶನ್ ಕೂಡ ನೀವು ಯಾವ ಬ್ರ್ಯಾಂಡ್ ತೊಗೊಳ್ತೀರಾ ಅಂತ ಮತ್ತು ನೀವು ಅದರಲ್ಲಿ ಯಾವ ಶೇಡ್ ತೊಗೊಳ್ತೀರಾ ಅಂತ. ನೀವು ಯಾವ ಶೇಡ್ ನಿಮ್ಮ ಟೋನ್ ತಕ್ಕಂಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಮ ಶೇಡೇ ತೊಗೊಂಡಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ಅಪ್ಲೈ ಮಾಡ್ಕೋಬೇಕು, ಯಾವ ಥರ ಬ್ಲೆಂಡ್ ಮಾಡ್ಕೋಬೇಕು ಅಂತ. ಅದೇ ಥರನೇ ನೀವು ಫೋಕಸ್ ಮಾಡಿ. ಇನ್ನು ಬಿಗಿನರ್ಸ್ ಆಗಿದ್ದರೆ ಪ್ಯಾಕೆಟ್ ಸಿಗುತ್ತೆ, ಅದು ನಿಮಗೆ ಟ್ರಯಲ್ ಪ್ಯಾಕ್ ನೋಡಿ. ನಿಮ್ಮ ಟ್ರಯಲ್ ಪ್ಯಾಕಲ್ಲಿ ನಿಮಗೆ ಓಕೆ ಆದರೆ ಮಾತ್ರ ತೊಗೊಳ್ಳಿ. ಯಾವುದೇ ಕಾರಣಕ್ಕೂ ದೊಡ್ಡ ಗ್ಲಾಸಸ್ ಬಾಟಲ್ ತಂದು ವೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಾನು ಎಲ್ಲ ಫೌಂಡೇಶನ್ನ ಯಾಕೆ ಕೈಯಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅದು ನನಗೆ ಸೆನ್ಸ್ ಆಗುತ್ತೆ ಯಾವ ಥರ ನಾನು ಬ್ಲೆಂಡ್ ಮಾಡ್ತಾಯಿದ್ದೀನಿ, ಎಲ್ಲ ನಮ್ಮ ಫೇಸ್ ಮತ್ತು ಕಿವಿ ಕತ್ತನ್ನು ಕವರ್ ಮಾಡ್ಕೊತಾ ಇದ್ದೀನ ಅನ್ನೋದಕ್ಕೋಸ್ಕರ ಆ ಸೆನ್ಸ್ ನನಗೆ ಗೊತ್ತಾಗಲಿ ಅಂತ ನಾನು ಕೈಯಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನನ್ನ ಹತ್ರ ಸ್ಪಾಂಜ್ ಕೂಡ ಇದೆ, ಬಟ್ ನಾನು ಸ್ಪಾಂಜಲ್ಲಿ ಯೂಸ್ ಮಾಡಲ್ಲ. ನಿಮ್ಮ ಕಂಫರ್ಟ್. ಸ್ಪಾಂಜಲ್ಲಿ ಕೂಡ ನೀವು ಫೌಂಡೇಶನ್ ಅಪ್ಲೈ ಮಾಡ್ಕೋಬೋದು, ಬಟ್ ನನಗೆ ಕೈಯಲ್ಲಿ ತುಂಬ ನೀಟಾಗಿ ಬ್ಲೆಂಡ್ ಮಾಡ್ಕೊಳಕ್ಕಾಗುತ್ತೆ ಅಂತ ಕೈಯಲ್ಲಿ ಮಾಡ್ತೀನಿ. ನಾನು ಲೂಸ್ ಪೌಡರ್ನ ಯೂಸ್ ಮಾಡ್ತೀನಿ. ಕಾಂಪ್ಯಾಕ್ಟ್ ಕೂಡ ನೀವು ಯೂಸ್ ಮಾಡ್ಕೋಬೋದು, ಬಟ್ ಬ್ಲೆಂಡಿಂಗಿಗೆ ನನಗೆ ಲೂಸ್ ಪೌಡರೇ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ಆಯಿಲ್ ಎಷ್ಟು ಚೆನ್ನಾಗಿ ಸಕ್ ಮಾಡ್ತಾ ಇದೆ ಅಂತ. ನನ್ನ ಫೇಸಲ್ಲಿ ಎಷ್ಟು ಆಯಿಲ್ ಇತ್ತು ನಾನು ಫೌಂಡೇಶನ್ ಹಚ್ಚೋಕ್ಕಿಂತ ಮುಂಚೆ ಈಗ ಪೌಡರ್ ಹಚ್ಚಿದ ಮೇಲೆ ಎಷ್ಟು ರೀತಿ ಚೇಂಜ್ ಆಗಿದೆ. ಇದು ಕೂಡ ನೀವು ಕತ್ತಿಗೆ, ಕಿವಿಗೆ ಮತ್ತು ಲಿಪ್ ಸೈಡಲ್ಲಿ ಕೂಡ ನೀವು ಅಪ್ಲೈ ಮಾಡಬೇಕಾಗುತ್ತೆ. ನಾನು ಆವಾಗಲಿಂದ ಕೂದಲು ಅದೇ ಥರ ಕಟ್ಕೊಂಡಿದ್ದಕ್ಕೆ ನನಗೇನೋ ಭಾರ ಅನ್ನಿಸ್ತಿತ್ತು. ಅದಕ್ಕೆ ಬಿಚ್ಚಿಬಿಟ್ಟು ಒಂದು ಕ್ಲಿಪ್ ಹಾಕ್ಕೊಂಡು ಇವಾಗ ನಾನು ಸ್ವಲ್ಪ ಕಾಜಲ್ ಅಪ್ಲೈ ಮಾಡ್ಕೊಳ್ತೀನಿ. ಕಾಜಲ್ ಹಾಕ್ಕೊಂಡು ಫೇಸೇ ಚೇಂಜ್ ಆಗುತ್ತೆ. ಮೇಲ್ಗಡೆ ಐ ಶ್ಯಾಡೋನ ಹಚ್ಕೊಳ್ತೀನಿ. ಐ ಶ್ಯಾಡೋ ನಾನು ಲೈಟಾಗಿ ಅಪ್ಲೈ ಮಾಡ್ತೀನಿ. ನನಗೆ ಫುಲ್ಲು ಚಿಮ್ಮಿ ಥರ ಇರಬಾರ್ದು. ನನಗೆ ಲೈಟಾಗಿ ಡಿಸೆಂಟಾಗಿ ಕಾಣಿಸ್ಕೋಬೇಕು. ನೋಡ್ತಾ ಇರ್ಬೋದು ಏನೋ ಕಡಿಮೆ ಆಯಿತು ಅಂತ ನೋಡಿದ್ರೆ ಲಿಪ್ಸ್ಟಿಕ್ಕೇ ಅಪ್ಲೈ ಮಾಡಿರಲಿಲ್ಲ. ಅದಕ್ಕೆ ವೈಪ್ಸಲ್ಲಿ ನೀಟಾಗಿ ಅಪ್ಲೈ ಮಾಡಿದಂಥ ಲಿಪ್ ಬಾಮ್ನ ವೈಪ್ ಮಾಡ್ತಾಯಿದ್ದೀನಿ. ಕರೆಕ್ಟಾಗಿ ಕಾಣಿಸ್ತಿರಲಿಲ್ಲ, ಅದಕ್ಕೆ ದೊಡ್ಡ ಕನ್ನಡಿಯಲ್ಲಿ ಅಪ್ಲೈ ಮಾಡ್ಕೊಂಡ್ಬಂದೆ. ನೋಡ್ತಾ ಇರ್ಬೋದು ಇದೇ ನನ್ನ ಗೆಟ್ ರೆಡಿ ಲುಕ್. ಇಷ್ಟೇ ಅಲ್ಲ, ಇನ್ನೂ ಪೆಂಡಿಂಗ್ ಇದೆ. ಹೇರ್ ಡ್ರೈ ಆಗಿಲ್ಲ, ಹೇರ್ ಸ್ಟ್ರೈಟ್ನಿಂಗ್ ಅಂತೂ ಮೊದಲೇ ಆಗಿಲ್ಲ. ಟೈಮ್ ಬೇರೆ ಆಗ್ತಾಯಿದೆ. ಹುಡುಕ್ತಾ ಇದ್ದೀನಿ, ಏನೋ ನೆಟ್ಟಗೆ ಕೈಗೆ ಸಿಗ್ತಾಯಿಲ್ಲ. ನಾನು ಯೋಚನೆ ಮಾಡ್ತಿದ್ದೆ ಮೊಬೈಲ್ ಎಲ್ಲಿಡಲಿ ಅಂತ. ಕೊನೆಗೂ ಐಡಿಯಾ ಸಿಕ್ತು. ಅದಕ್ಕೆ ಬೇಗ ಹೇರ್ ಡ್ರೈ ಮಾಡಿಕೊಂಡು ನನ್ನ ಕೂದಲು ತುಂಬಾ ಫ್ರೀ ಆಗೋಗ್ಬಿಟ್ಟಿತ್ತು. ನೋಡಿ ಇವಾಗ ಮತ್ತೆ ಹೇರ್ ಸ್ಟ್ರೈಟಿಂಗ್ ಮಾಡ್ಕೋಬೇಕಿತ್ತು. ಅದಕ್ಕೆ ಲೇಟಾಗುತ್ತೆ ಅಂತ ಗೊತ್ತಾಯಿತು. ಪೆನ್ನು, ಪರ್ಫ್ಯೂಮು ಏನು ಬೇಕು ಅಂತ ಎಲ್ಲ ಬ್ಯಾಗಲ್ಲಿ ನೀಟಾಗಿ ಪ್ಯಾಕ್ ಮಾಡ್ತಿದ್ದೆ. ಇವಾಗ ಆಲ್ರೆಡಿ ಟೈಮ್ ಆಗ್ತಾಯಿತ್ತು. ಯಾವಾಗ ಕ್ಯಾಬ್ ಕಾಲ್ ಮಾಡ್ತಾರೆ ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಬ್ಯಾಗಲ್ಲೆಲ್ಲ ಪ್ಯಾಕ್ ಮಾಡಿಬಿಟ್ಟು ಹೇರ್ ಸ್ಟ್ರೈಟ್ನಿಂಗ್ಗೆ ಸ್ಟಾರ್ಟ್ ಮಾಡ್ಕೊಂಡು ಇವಾಗ
ಕಾಲ್ ಮಾಡಿದ್ರು ಕೂಡ ಪಟ್ ಅಂತ ಬ್ಯಾಗ್ ತಗೊಂಡು ಹೋಗ್ಬೋದಲ್ವ. ಅದಕ್ಕೋಸ್ಕರ ಇಷ್ಟೊಂದೆಲ್ಲ ತಯಾರಿ ಮಾಡಿ ಹುಡುಕ್ತಾ ಇದ್ದೆ, ಅಲ್ಲೇ ಇತ್ತು, ಆದರೂ ಬ್ಯಾಗಲ್ಲಿ ಹುಡುಕ್ತಾ ಇದ್ದೆ. ಫೈನಲ್ಲಿ ಕ್ಲಿಪ್ ಹುಡುಕ್ತಾ ಇದ್ದೆ, ಕ್ಲಿಪ್ಪು ಕೈಗೆ ಸಿಗ್ತಾ ಇರಲಿಲ್ಲ. ಏನು ಮಾಡೋ ಅಂತ ಗೊತ್ತಾಗ್ತಿಲ್ಲ. ಬೇಗ ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳೋಕ್ಕೆ ನನಗೆ ತುಂಬ ಖುಷಿ. ನನಗೆ ಹೇರ್ ಸ್ಟ್ರೈಟ್ನಿಂಗ್ ಅಂದರೆ ತುಂಬ ಇಷ್ಟ. ಹೇರ್ ನನ್ನ ಆ್ಯಕ್ಚುಲಿ ಇರೋದು ವೇವಿ ಇದೆ. ನನಗೆ ಸ್ಟ್ರೈಟ್ ಹೇರ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಸ್ಟ್ರೈಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು. ನನ್ನ ಲುಕ್ ಹೇಗಿದೆ. ಒಂದು ಕ್ಯಾಬ್ ಬಂತು. ಕಾಲ್ ಮಾಡಿದ ತಕ್ಷಣ ಕೆಳಗಡೆ ಬಂದು ಗಾಡಿ ಒಳಗೆ ಕೂತ್ಕೊಂಡೆ. ಇವಾಗ ನೋಡಿ ನೆಮ್ಮದಿ ಆಯಿತು. ಫೈನಲ್ಲಿ ಅವಾಗಿಂದ ಮೇಕಪ್ ಮಾಡ್ಕೊಂಡಿದ್ದು ಒಂದು ಪ್ರತಿಫಲ ಸಿಕ್ಕಂಗಾಯಿತು. ಗಾಡೀಲಿ ಒಂದು ಪುಟ್ಟದಾಗಿ ವೀಡಿಯೋ ಮಾಡಿಕೊಂಡೆ. ನೋಡ್ತಾ ಇರ್ಬೋದು. ಇದೇ ನನ್ನ ಇವತ್ತಿನ ಗೆಟ್ ರೆಡಿ ವಿತ್ ಮೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲೇಖನ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದು.